ನಮಸ್ಕಾರ ನಮಸ್ಕಾರ. ಯಾಕೆ ಟೊಂಕ ಸೀದಾ ನಿಂದ್ರಲ್ರಿ? ಟೊಂಕ ಭಾಳ ವೀಕ್ ಆಗೈತಪ್ಪ. ಹೇಳ್ರಿ, ಆರಾಮದ್ರಿ? ಆರಾಮದಿಯಪ್ಪ. ಯಾರು? ನಾನು ನಾಳೆ ಬಸವಣ್ಣ ಆರಾಮದಿಯಾ? ಟೀಕ್ ಇದೆಯಾ? ಪಾಡಿದೆಯಾ? ನಿಮಗೆ ಬೇಸಿದೆಯಾ? ಎಲ್ಲ ಒಂದೇ. ಯಾಕ ನನ್ನ ತಲೆಗೆ ಹನ್ನೆರಡು ವಿಚಾರ. ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಮೀಟಿಂಗ್ ಆದ ವಿಧಾನಸೌಧ ಮೀಟಿಂಗ್ ಆದ್ಮೇಲೆ ನನ್ನ ಕಾರ್ ರಿಪೇರ್ ಅದ. ಕಾರ್ ರಿಪೇರಿ ಆಮೇಲೆ ನನ್ನ ಕಾಲ್ ಫಿಟ್ಟಿಂಗ್ ಐತಿ. ಯಾಕ ನನ್ನ ತಲೆಗೆ ಹನ್ನೆರಡು ವಿಚಾರ. 12 ವಿಚಾರ ಇಟ್ಕೊಂಡು ನೀವು ನಮ್ಮ ಮನೆಗೆ ಬಂದ್ರೆ ನಮ್ಮ ಸುದೈವ. ಮತ್ತೇನು ವಿಶೇಷ? ಎಲ್ಲ ಆರಾಮದೀರಾ? ಆರಾಮದೀರಿ. ಬರವ ಮಗಳು ಬರವ ಮಗಳ ಮೆತ್ತನ ಕಲ್ಲು ಬಿರುಸನ ಹುಲ್ಲು ಆದ್ರೆ ಮುಳ್ಳು ಇರ್ತಾ ಅಂತ ಹೇಳ್ದಪ್ಪ. ಅತ್ತಿಗೆಮ್ಮ ಚೆನ್ನಾಗದ ಆರಾಮದಿ ನೋಡಮ್ಮ. ಯಾಕ ನನ್ ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಿಗೆ ಮೀಟಿಂಗ್ ಐತಿ. ಮೀಟಿಂಗ್ ಆದ್ಮೇಲೆ ಕಾಲ್ ಫಿಟ್ಟಿಂಗ್ ಐತಿ, ಕಾರ್ ರಿಪೇರ್ ಐತಿ. ಯಾಕ ನನ್ನ ತಲೆಗೆ ಹನ್ನೆರಡು ವಿಚಾರ. ಆರಾಮದಿಯಲ್ಲಮ್ಮ? ಬೇಸದಿಯಲ್ಲ? ಟೀಕ್ ಅದೆಯಲ್ಲ? ಚಿಕ್ಕಪ್ಪ ತಂಗಿ ಒಳಗಡೆ ಬಾರಮ್ಮ. ಮತ್ತೇನಪ್ಪ ಬಸವರಾಜಪ್ಪ? ಒಳಗಡೆ ನಮ್ಮ ಅಣ್ಣವ್ರು ಹೋಗಿದ್ದಾರೆ. ಮಹಾದೇವ ಕಿವಿಗಳನ್ನ ಕಿವಿಗಳಲ್ರಿ, ಮಹಾದೇವ ಕವಿಗಳು ಅಂತನ್ರಿ. ಮಹಾದೇವ ಕಿವಿಗಳು ಕವಿಗಳು. ಒಂದ್ ನಿಮಿಷ ಕರ್ಕೊಂಡ್ ಹೊಸ ನಾಟಕ ಬರ್ದಾರಂತ. ಹೊಸ ನಾಟಕ ಬರ್ದ. ಅವ್ರ ಜೊತೆ ಮಾತಾಡ್ರಿ. ನೀವೇ ಬರ್ತಾರ? ಬರ್ತಾರ. ಮಾತಾಡ್ಬೇಕು, ಕಿವಿಗಳು ಕೂಡ ಮಾತಾಡ್ಬೇಕು. ನಮಸ್ಕಾರ ಬೀಗ್ರಿಗೆ. ಆರಾಮದಿರಿ? ಆರಾಮದಿರಿ? ಮಾಡಿದ್ರಿ? ಒಂದೇಟಿಗೆ ಸಿದ್ಧನ ಮಾಡ್ತೀನಿ. ಅದಕ್ಕೆ ಬರ್ರಿ ಮುಂದಕ್ಕೆ. ಬೀಗ್ರಿ ಕೇಳೋ ಪದ್ಧತಿ ರೀ ಇದು. ಏನ್ ಬೀಗ್ರಿ ಆರಾಮದಿರಿ? ಬಸ್ಸಿನ ಕುಂತು ಓಡ್ಕೊಂತ ಬಂದ್ರೆ? ಬಸ್ಸಿನಾಗ ನಾವು ಕುಂತೀನಿ, ಬಸ್ಸಿ ಓಡ್ಕೊಂತ ಬಂತ್ರಿ. ಆಮೇಲೆ ಬಸ್ ಹಿಡಿದು ನೀವು ನಡ್ಕೊಂಡು ಬಂದ್ರಿ. ನಾಗಬಾರ್ದಂತ ಹೇಳಿ ಎಲ್ಲ ನಿಮ್ ಕಡೆ ಮಳಿ ಬೆಳಿ ಎಲ್ಲ ಹೇಗಿದೆ ಬೀಗ್ರಿ? ಮಳಿ ಬೆಳಿ ಬಾರ ಐತ್ರಿ. ಬುರ್ಕಿಂದ ಚಾಲು ಐತಿ, ಮ್ಯಾಗಿಂದ ಚಾಲು ಆಗೈತ್ರಿ. ಮ್ಯಾಗಿಂದ ಕೆಳಗಿಂದ ಅಂದ್ರೆ ಏನು? ಮ್ಯಾಗಿಂದ್ರೆ ಮಳಿ, ಬುಡಕಿಂದ್ರೆ ಬೋರಲ್ಲ. ನೀರ್ ಹೆಚ್ಚಿಗೆ ಅದಂಗ ಕಾಣುತ್ತಾವ ನಿಮಗೆ. ಅದಕ್ಕೆ ಹಿಂಗೆ ಚಾಲು ಮಾಡಾಕತ್ತೀರಿ ನೀವು. ಒಂದ್ ಥೋಡೆ ದಿವಸ ಹೊಯ್ತಂದ್ರೆ ಹೊಯ್ಕೋತಾರ ಲಬ್ 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 ಲಬ್. ಚಲೋ ಆಯ್ತಪ್ಪ ಅಂದ್ರೆ ನಾ ದುಡ್ದು ಬೆಳೆದಿನಿ ಹೊಲ್ದಾಗ ಬೆಳಿ ಅಂತೀರಿ. ಹೋಯ್ತಪ್ಪ ಅಂದ್ರೆ ಮ್ಯಾಗಿನ ಅವನಿಗೆ ಬೈತೀರಿ. ಆ ಕಡೆ ಹೋದಂತೇಳಿ ಏನ್ ಹಾಕಿರಿ ಈ ವರ್ಷ ನಿಮ್ಮ ಹೊಲ್ದಾಗ? ಈ ವರ್ಷ ಏನಾಗಿಲ್ರಿ, ಸೂರ್ಯಪಾನ ಬಿತ್ತೀರ. ಅದರ ಹೆಸರೆತ್ತು ಬೇಡಿ ನಮ್ಮ ಮುಂದೆ. ಯಾಕೆ ಬೇಕ್ರಿ? ಕೆಟ್ಟ ಅಷ್ಟು ದರಿದ್ರು. ಸೂರ್ಯ ಹೊರಗಿದ್ದಾಗ ಹಿಂಗಿರ್ತದ, ಮುಳುಗಿದಾಗ ನೆಲಕೊಂಡು ಅಂತ ಜೋತು ಬೀಳ್ತದ. ಅಂತದ್ದು ಬಿತ್ತಬಾರ್ದು. 24 ತಾಸು ಕಡಿ ಇರೋದು ಬಿತ್ತಬೇಕು. 24 ಗಾಳಿ ಬಂದು ಬೀಸಿದ್ರು ತೆನಿ ನೆಲಕ್ಕೆ ಶಾಂತ ಮಾಡೋದು ಹಿಂಗೆ ಎದ್ದು ನಿಂತಿರಬೇಕು. ಅಂತ ಬೀಜ ಯಾವ್ದ್ರಿ ಅಪ್ಪ? ಎಲ್ಲರ ಹತ್ರ ಮೈಕೋ ಬೀಜ ಇದ್ರೆ ನಮ್ಮ ಹತ್ರ ಹೊಯ್ಕೋ ಬೀಜ ಅದಾವ. ಬಿತ್ತಾಗ ಶುರು ಮಾಡಿದ್ರೆ ಹೊಯ್ಕೋಬೇಕು. ಹಂಗ ಮೈಕೋ ಚಜ್ಜಿ ಬಿತ್ತಬೇಕ್ರಿ. ಮೈಕೋ ಚಜ್ಜಿ. ಮತ್ತೆ ನಮಗೊಂದು ಯಾರು ಕಿಟ್ಟಲ್ ಕೊಡ್ರಿ. ಏನು ಬೀಜ ಕೊಡ್ರಿ. ಉಪ್ಪ ಶಾಣೆ. ಯಾಕ ನಮ್ ಬೀಜ ಯಾರ ಕೈಯ ಕೊಡಲ್ಲಪ್ಪ? ಕೊಡಂಗಿಲ್ಲ. ಬೇಕಿದ್ರೆ ನಮ್ದೇ ಹೊಲ ಅದಂತ ನೀವು ತೋರಿಸ್ರಿ, ಹೋಗಿ ನಾವೇ ಬಿತ್ತಿ ಬರ್ತೀವಿ. ಮುಂದ ಬೆಳೆ ತಕ್ಕೊಳ್ಳೋದು ಬಿಡೋದು ನಿಮ್ಗೆ ಹತ್ತಿದ ಮಾತಪ್ಪ. ನಾವು ಕೊಡಲ್ಲ ಬೀಜ. ಬೀಗ್ರು ಕೇಳೋ ಪದ್ಧತಿ ಕೊಡ್ಬೇಕಲ್ಲ. ನಾವು ಕೊಡಲ್ಲ ಅಂತ ಹೇಳಿಲ್ಲಪ್ಪ. ಮತ್ತೆ ನಾಟಕ ಏನೇನಾಗತ್ತೀರಿ?
ಏನಂದ್ರಿ? ನಾಟಕ ನಾಟಕ ಬಾರಿ 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 ಬರೆದಿರುತ್ತಲ್ಲ. ಓಹೋ, ನಾ ಬರೋದು ಕೇಳಕತ್ತೀರಿ. ಭಾರಿ ನಾಟಕ, ಭಾರಿ ನಾಟಕ. ಯಾವ ನಾಟಕ? ಯಾವ ನಾಟಕ? ನಾಟಕದ ಹೆಸರು ಕೇಳಕತ್ತೀರಿ. ನಾಟಕದ ಹೆಸರು? ನನ್ನ ಮೊದಲನೇ ನಾಟಕದ ಹೆಸರು ಎದ್ದು ನಿಂತ ನಾಗಪ್ಪ. ಎದ್ದು ನಿಂತ ನಾಗಪ್ಪ. ನಾ ಬರೋದು ನೋಡಿನಿ, ಹೋಗೋದು ನೋಡಿನಿ, ಎದ್ದು ಅದು ಯಾವತ್ತು ನೀ ನೋಡ್ತಿ ಅವತ್ತು ಸಾಯ್ತೀನಿ. ನಗಬಾರ್ದು. ಎರಡನೇ ನಾಟಕ ಯಾವುದು? ಎರಡನೇ ನಾಟಕ ಗುದ್ದು ಹೊಕ್ಕ ಹೆಗ್ಗಣ. ಗುದ್ದು ಹೊಕ್ಕ ಹೆಗ್ಗಣ? ಇಲ್ಲಿ ಗುದ್ದು ಇಲ್ಲ, ನೀವೇನು ಹುಡುಕಕತ್ತಿರ್ರಿ? ಮತ್ತೆ ಗುದ್ದಿನಾಗ ಹೋಯ್ತು ಹೆಗ್ಗಣಂಗಲ್ಲ. ಎರಡನೇ ನಾಟಕದ ಹೆಸರು ಗುದ್ದು ಹೊಕ್ಕ ಹೆಗ್ಗಣ. ಹೆಂಗೈತಿ ನಾಟಕದ ಹೆಸರು? ಮತ್ತೆ ಮೂರನೇ ನಾಟಕ. ಮೂರನೇ ನಾಟಕ ನೀ ಯಾರಿಗೆ ಹುಟ್ಟಿರಿ? ಮೂರು ನಾಟಕದ ಹೆಸರೇನ್ರಿ? ನೀ ಯಾರಿಗೆ ಹುಟ್ಟಿರಿ? ನಾನ್ ನಮ್ಮ ಹುಟ್ಟಿನ್ರಿ. ನೀ ಯಾರಿಗೆ ಹುಟ್ಟಿರಿ? ನಮ್ಮ ಹುಟ್ಟಿನ್ರಿ. ನಾನು ನಮ್ಮ ಅಪ್ಪ ಹುಟ್ಟಿರಿ. ನೀ ಯಾರಿಗೆ ಹುಟ್ಟಿದ್ ತಗೊಂಡ್ ನಾ ಏನ್ ಮಾಡ್ಲು ಮಾರ? ಮತ್ತೆ ಮೂರನೇ ನಾಟಕದ ಹೆಸರು ನೀ ಯಾರಿಗೆ ಹುಟ್ಟಿರಿ? ನಾಟಕದ ಹೆಸರು ಇಲ್ಲಿ ಯಾರಿಲ್ಲ ಅಲ್ಲ? ನಿಮ್ಗೊಂದು ಒಳ ಸುದ್ದಿ ಹೇಳಬೇಕು. ಒಳ ಸುದ್ದಿ? ನಮ್ಮ ತಮ್ಮದನಲ್ಲ ಬಸವ. ಬಸ ನಿಮ್ಮ ಮಗಳ ಗಂಡ. ಹೌದು. ಅವನಿಗೆ ಹುಚ್ಚು ನಾಯಿ ಕಚ್ಚೈತಿ. ಹುಚ್ಚು ನಾಯಿ ಕಚ್ಚೈತಿ? ನನ್ನ ಮಗಳು ನಾ ಇಲ್ಲ, ಯಾಕ? ಇಲ್ಲ ಒಳ್ಳೆ ರೀತಿ ನೋಡ್ಕೊಳ್ಳಕ್ಕೆ ಅಂತ. ಮತ್ತೆ ಏನು ಪ್ರಜ್ಞೆ ಇರದೆ ಮಾತಾಡ್ತಾನೆ. ದವಾಖಾನಿಗೆ ತೋರಿಸಿಲ್ವಾ? ತೋರಿಸಿದ್ನಲ್ಲಪ್ಪ. ಆಸ್ಪತ್ರೆಗೆ ಕರ್ಕೊಂಡು ಹೋದೆ. ನಮ್ಮ ತಮ್ಮನಿಂಗ ಮಲಗಿಸಿದ್ರು. ಮಲಗಿಸಿ ಕೈಯಾರಿಸಿ ನೋಡಿದ. ಎಲ್ಲಿ? ಹೊಕ್ಕಳ ಕೈಯಾರಿಸಿ ನೋಡಿದ್ರೆ ನಮ್ಮ ತಮ್ಮನ ಹೊಕ್ಕಳ ಸಿಗಲಿಲ್ಲ ಅಂತ ಡಾಕ್ಟರ್ ಇಂಜೆಕ್ಷನ್ ಮಾಡಲಿಲ್ಲ. ಬಂದು ಹೆಂಗ್ ಬೇಕಂಗ ಬೈತೇನ? ನಿಮಗೂ ಬೈಬಹುದು, ನನಗೂ ಬೈಯಬಹುದು. ಅವನ ತಿಳಿನೇ ಸುದ್ದಿಲ್ಲ. ನೀವೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ತಿಳ್ಕೊಬಿಡ್ರಿ. ನಿಮ್ಮ ಮಗಳ ಬಗ್ಗೆ ವಿಚಾರ ಮಾಡಬೇಡ್ರಿ. ನೋಡ್ಕೊಳಕ್ ನಾವ್ ಅದೀವಿ. ಮನೆ ಹಿರಿಯರು ಯಾಕದೀವಿ ನಾವು. ಬಸವರಾಜಪ್ಪಗೌಡ ಹುಚ್ಚಿನಾಯಿ ಕಚ್ಚೈತಿ. ದೊಡ್ಡ ನಾಯಿ ಇರ್ಬೋದು. ಹಂಗಲ್ಲ, 3 ಸಲ ಕಚ್ಚದ ಅವನಿಗೆ. ಬೇಗ ಕರ್ಸ್. ಯಾಕ ನನ್ನ ತಲೆಗೆ 12 ವಿಚಾರ. ನಮ್ಮ ತಲೆಗೆ 24 ವಿಚಾರ. 24 ವಿಚಾರ ಇದಾವ. 12 ವಿಚಾರ ದೊಡ್ಡದೈತಲ್ಲ. ನಿಮ್ಮ ಮಗಳ ವಯಸ್ಸು ಎಷ್ಟಾದ್ರಿ? ಈಗ 18 ತುಂಬೈತ್ಯಾ? 18 ತುಂಬೈತಿ. ನಮ್ಮ ಸಾವುಕಾರ ಒಂದು 17 ಇದ್ದಿರ್ಬೇಕು. ಇಲ್ಲ, 1 ವರ್ಷ ನಿಮ್ಮ ಮಗಳು ದೊಡ್ಡವಳು ಇದ್ದಿರ್ಬೇಕು. ನಡಿತೈತವರ ಏನಿಲ್ಲ. 17 ವಯಸ್ಸರ ಬಸವರಾಜ. ಕವಿಗಳೇ 4ನೇ ನಾಟಕ ಅದದ್ದು ಹೇಳ್ರಿ. ಯಾವ್ದು ಶುರು ಮಾಡ್ರಿ ಹೇಳ್ರಿ. 4ನೇ ನಾಟಕ. 4ನೇ ನಾಟಕ ಒಳ್ಳೆ ನಾಟಕ. ಏನ 3 ಸಲ ಕಚ್ಚದಂತೇನು ಹುಚ್ಚನ? ಬಾಬು ಬರ್ಬರ್ ಕಚ್ಚೈತಿ. ಬಾಬು ಬಾಯ್ ಮುಚ್ಚ್ರಿ. ಎಲ್ಲಿ ನಾಯಕಸ್ರು ನಾಯಕಲಿಗೆ ಬರ್ತಿದ್ದೆ. ಇವರು ನಮ್ಮ ಅಣ್ಣ ಅಲ್ಲಿವ ಅನ್ನಲ್ಲ, ದೇವರ ಸಮಾನ.
ಹೋಗಪ್ಪ ಬಸವರಾಜ ಮನೆಗೆ ಹೋಗಿ. ಕತ್ತಿ ನಡಿ ಒಳಗ. ಅಮ್ಮ ಬಸವರಾಜ ಬೀಗರಿದ್ರೆ ಈ ರೀತಿ ಮಾತಾಡ್ತೀಯ ಅಣ್ಣನಿಗೆ ನಿಂದು ದೊಡ್ಡವರು ಮಾತಾಡ್ಬೋದು ಸಣ್ಣವರದು ನಿಂದು ಕೆಲಸ ಇಲ್ಲಿ ಇರುವುದಿಲ್ಲ. ಮನೆಗೆ ಹೋಗಪ್ಪ, ಒಳಗೋಗಿ ಬಿಸಿ ಬಿಸಿ ಒಂದು ಹಾಲು ಕುಡಿದು ಒಂದು ಬಾಳೆಹಣ್ಣು ತಿಂದು ಪಾಚ್ಕೊ ಹೋಗು ಕಂದ. ಏ ನಿನ್ನ ಬಾಳೆಹಣ್ಣು ನಡಿ ಒಳಗ ನಡಿ. ಅಣ್ಣನಿಗೆ ಕತ್ತಿ ಇದ್ದಾನ ಬರಬರ ಮೆಮರಿ ಪೂರ ಡಿಲೀಟ್ ಆಗೈತೆ. ಬರಬರ ಕಚ್ಚೈತೆ ಬಾವು. ಓ ಮಾನವ್ರೆ, ನಮ್ಮ ಅಣ್ಣ ಅಲ್ರಿ. ನಿಮ್ಮ ಅಣ್ಣ ಅಲ್ಲ? ನಮ್ಮ ಮನಿ ಆಳ ಕೆಲಸ ಮಾಡೋ ಅನುಕೂಲ ಅದನ್ರಿ ಅವ. ಬಸ್ ಸ್ಟ್ಯಾಂಡ್ ಬಂದನ್ರಿ, ಬಸ್ ಸ್ಟ್ಯಾಂಡ್ಗೆ. ಅನುಕೂಲ ಚಡ್ಡ ಅನುಕೂಲ ಹುಚ್ಚರೆ ಅವರಿಗೆ ಕಚ್ಚಿದ ಕಚ್ಚದ ಓಡಿ. ಅಲ್ರಿ ಬಸ್ ಸ್ಟ್ಯಾಂಡ್ ಬಂದು ನಿಮ್ಗೆ 500 ರೂಪಾಯಿ ವಸೂಲು ಮಾಡ್ಯಾನ ಮಗವ. ನಿಮ್ಮ ಹಣೆ ಬರ್ ನೆಟ್ಟಿಗೆ 1,000 ವಸೂಲ್ ಮಾಡ್ತಾರ. ಹೌದಾ? ಈಗ ನಿಮ್ಮ ಕವಿಗಳನ್ನ ಕರೆಸ್ರಿ. ತಮ್ಮ ನಿನಗೆ 12 ವಿಚಾರ ಐತಿ. ಮತ್ತೆ ಬಂದು ತೆಲ್ ತಿನ್ನಕ್ ಹೋಗ್ಬೇಡ. ಸೊಂಡ ಬಾಯಿ ನೋಡ್ತೀನಿ ನೋಡ. ಮತ್ತೆ ನಾನು ಅಣ್ಣವ್ರು ಬಂದಾರ್ರಿ. ಮಾಧವಕಿಗಳು ಬಂದಾರ. ಆರಾಮದ್ರಿ ಪಾಡಂದ್ರಿ. ಅನುಕೂಲ ಅನುಕೂಲ ಬೀಗ್ರಿ ಚಾ ತಗೊಂಡ್ಬಪ್ಪ. ಚಾ ಚಾ ನಾ ಚಾ ಕುಡ್ದಿಲ್ವಾ? ಏನು ಈಗ ಚಾ ಕುಡಿದ್ಯಾ? ಚಾಯ್ ಬೇಡ, ಶುಗರ್ ಐತಿ. ಬೂಸ್ಟ್ ಮಾಡ್ಕೊಟ್ಬ. ಬೂಸ್ಟ್ ಬೂಟಿನಾಗ ಚಾ ಕುಡಿತಿ? ಅದು ಎಂತ ಬೂಟಿನಾಗ ಚಾ? ಬೂಟ್ ಅಲ್ಲ, ಬೂಸ್ಟ್. ಅದೊಂದು ಚಾ. ಅದು ಒಂದು ಚಹಾ, ಇದು ಒಂದು ಚಹಾ. 2 ಸೇರಿಸಿದ್ರೆ 2 ಚಹಾ. ಅಲ್ಲ ಒಂದೇ ಚಹಾ. ಬೂಸ್ಟ್ ಬೂಸ್ಟ್ ತೆಗೆದುಕೊಂಡ. ಬೀಗ್ರೆ ಹಾಲಿಲ್ಲ, ಗೌಡ್ರ ಮನೆಗೆ ಹಾಲಿಲ್ಲ. ಮತ್ತೆ ಚಾಪತ್ತಿ ಕರಿ ಚಹಾ ಮಾಡ್ಕೊಂಡು. ಓ ಕರಿ ಚಹಾ, ಲೆಮನ್ ಟೀ. ಚಹಾ ಪುಡಿ ಇಲ್ರಿ. ಚಹಾ ಪುಡಿ ಇಲ್ಲ. ಇವತ್ತು ಮುಗಿದ ಸಂತಿಗೆ ಹೋಗ್ಬೇಕು. ಮತ್ತೆ ನೀರಾಗ ಸಕ್ಕರೆ ಹಾಕಿ ಕುಡಿತೀರ? ಸಕ್ಕರೆ ಇಲ್ಲ ಅಂತ ಹೇಳಿಲ್ಲ ಮೊದಲ. ಸಕ್ಕರೆ ಇಲ್ಲ. ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಬರೋಲ್ಲ. 3 ದಿವಸ ಆಯ್ತು, ನಾಳಕ್ಕೆ ನೀರೇ ಬಂದಿಲ್ಲ. ನೀರಿಲ್ಲ, ಚಾಪತ್ತಿ ಇಲ್ಲ, ಸಕ್ಕರೆ ಇಲ್ಲ, ಹಾಲಿಲ್ಲ. ನಿನ್ನ ಹಣೆ ಬರೋಬರಿಲ್ಲ. ಬರೋಬರಿಲ್ಲ. ಒಂದು ಗ್ಲಾಸ್ ತಗೊಂಡ್ ಬರೋ ನೋಡಿ ಹೋಗುತ್ತದೆ. ಅದು ಚಾ ಚಾ ಚಾ. ಲೇ ಅವ್ರಿಗೇನು ಚಾ ಹಚ್ಚ ಅಂತೇನೇನು? ಅಚಾನಕ್ ನಾಯಿ ಮಾಡ್ರಿ ಅವ್ರನ್ನ. ನಾ ಹಿಂದೆ ಹೇಳಿದ ಅವ್ರಿಗೆ ಅರ್ಥ ಆಗ್ಲಿಲ್ಲ. ಚಾ ಅಚ್ಚಾ ಹೇ ಪಿಯೋ ಚಲೋ ಅಂದೆ. ಹೌದಾ? ನಡಿ. ಅತ್ತಿಗಮ್ಮ, ಬಾರಮ್ಮ. ನಿನ್ನ ಪತಿಗೂ ಹಾಗೂ ನಿನ್ನ ಭಾವನಿಗೂ ನಮಸ್ಕರಿಸಮ್ಮ. ಬಸವರಾಜ, ಒಳಗಡೆ ದೇವರಿಗೆ ನಮಸ್ಕಾರ ಮಾಡುವಂತ ಬಾರಪ್ಪ. ಬಾಳಮ್ಮ ಈ ಮನೆಯಲ್ಲಿ. ಇವಳಿಗೆ ಮನೆಗೆ ಸೊಸಿ ಮದುವೆ ಆಗದ ಮುನ್ನ ತನ್ನ ಮನದಿಚ್ಛೆಯನ್ನು ತೀರಿಸಿಕೊಂಡು ಮೊದಲ ಗಿಟ್ಟಿಯಾಗಿ ನಡೆಯಲು ಬಂದ ಈ ಹೆಣ್ಣು ಮುಂದಿನ ರಾತ್ರಿ, ಪ್ರಥಮ ರಾತ್ರಿ ಕನಸಿನಲ್ಲಿ ಇವಳ ಮುಂಬಾಳ ಚಿತ್ರವನ್ನು ಕೆತ್ತುತ್ತಿರುವ ನನ್ನ ತಮ್ಮನಿಗೆ ಇಂದಿನ ರಾತ್ರಿ ದಿವ್ಯ ರಾತ್ರಿ ಕನಸಿನಲ್ಲಿ ಕೂಡ ಇವಳು ಈ ಮನೆಯ ಸೊಸೆ ಆಗುತ್ತಾಳೆ ಎಂಬ ಭಾವನೆ ನನಗಿರಲಿಲ್ಲ. ಈ ಹೆಣ್ಣಿನಿಂದ ಅದಾವ ಕಷ್ಟಕ್ಕೆ ಸಿಲುಕುತ್ತೋ ಈ ಮನೆಯಲ್ಲಿ ಪವಿತ್ರವಾದ ಅಣ್ಣ ತಮ್ಮಂದರ ವಿಷಯದಲ್ಲಿ ತನ್ನ ಸ್ವಾರ್ಥದ ಬಿರುಗಾಳಿ ಬೀಸುವುದೇ ಈ ಹೆಣ್ಣು. ನಮ್ಮ ಬಾಳು ನುಚ್ಚು ನೂರು ಆಗುವ ಹೋಗುತ್ತೋ ಏನೋ ಆ ಭಗವಂತನೇ ಬಲ್ಲ. ದೇವರೇ, ನೀನೇ ಕಾಪಾಡಬೇಕಪ್ಪ ಈ ಮನೆತನ, ನೀನೇ ಕಾಪಾಡಬೇಕು.
ಮಾಡಿದವನ ಮನಃ ಲೌಕಕ್ಕೆ ವಿಚಾರಣೆಯನ್ನು ಮರೆತು ಅವಳ ಬೆಂಬತ್ತಿ ತಿರುಗುತ್ತಾನೆ, ಅವಳನ್ನು ಅಪ್ಪೆ ಮುಟ್ಟಿದಲೆಂದು. ಯೋಗ ಬಸವರಾಜನಂತೂ ನನ್ನ ಆತ್ಮ ಸ್ನೇಹಿತ. ಸ್ನೇಹದ ಮನೆಯಲ್ಲಿ ನನ್ನ ಮನದ ವಿಚಾರವನ್ನು ನಾನು ತೋರಿಸಲೇಬೇಕು. ಸತ್ಯನಾಸಾಗ್ಲಿ, ಇವ್ನು ಹುಡ್ಕೊಂಡು ಹೋಗ್ಲಿ, ಇವ್ನ ಎದ್ದು ಸಜ್ಜು ಬಿತ್ತಲಿ, ಇವ್ನ ಮೀಸೆ ಆಗ್ಲಿ ಬದ್ಲಿ ಆಗ್ಲಿ, ಯಾವನೆಲ್ಲ ಇಲ್ಲಿ ನಾವ್ನ ಕಣ್ಣಿಗೆ ಕಾಣ್ತಾವ, ಇವ್ ಕಣ್ಣಿಗೆ ಊರ್ ಎಮ್ಮೆ ಮಕ್ಕೊಂಡ. ಹೋ ಯಾಕ್ರಿ ಮ್ಯಾನೇಜರ್ ಸಾಹೇಬ್ರ ಆಫೀಸ್ನಾಗ ಕೆಲಸ ಮಾಡ್ತೀರ ಅಂತ ತಿಳ್ಕೊಂಡು ನಿಮ್ಮೆರಡು ಕಣ್ಣು ಕಿತ್ತಿ ಆಫೀಸ್ ಟೇಬಲ್ ಮೇಲೆ ಇಟ್ಟು ಬಂದ್ರೇನ್ರಿ? ಇದು ರಸ್ತೆ, ಸ್ವಲ್ಪ ತೆರ್ಕೊಂಡದ್ದಾಡ್ರಿ ನಿಮ್ಮೆರಡು ಕಣ್ಣುಗಳನ್ನ. रस्ते पे मारते हैं लड़के पक्का, लेती है मुक्का, नहीं लिए तो बोलते हैं मुझको छक्का, इसको मैं करूंगा आगे पक्का. आई एम सॉरी ಸುಶಿ, ಯಾವುದೇ ವಿಚಾರದಲ್ಲಿ ನಾನು ಬರ್ತಾ ಇದೆ, ಆದ್ರೆ ನಿನಗೇನು ನೋವಾಯಿತೇನು? ನೋವಾಗಿದ್ದು ನನಗ, ನಿನಗೆ ನಲ್ಲಲ್ಲ. ಹಾಗಲ್ಲ ಶಶಿ, ಎಷ್ಟಾದ್ರೂ ನೀನು ಹೆಣ್ಣು, ಮೀಸಿ ಬರ್ತಕೊಂಡು ನಾನು ಹೇಳ್ಬಿಡು. ನಿನ್ಗೆ ದುಡ್ಡು ಬೇಕಂತ ಕೇಳು. ದುಡ್ಡು ಕೊಡ್ತೀರಾ? ಮತ್ತೇನ್ ಕೊಡ್ತೀರಿ? ದುಡ್ಡು ಅಷ್ಟೇ ಅಲ್ಲ, ನೀವು ಅಂದ್ರೆ ಬೆಳ್ಳಿ ಬಂಗಾರ ಎಷ್ಟು ಬೇಕು ನಿನಗೆ ಅಷ್ಟು ಕೊಟ್ಬಿಡ್ತೀನಿ. ಬಂಗಾರ ಬೆಳ್ಳಿ ಎಲ್ಲರೂ ಕೊಡ್ತೀರಾ? ಎದ್ರ ಸಂಬಂಧ? ಕೊಡೋ ವಿಚಾರ ಆಮೇಲೆ ಸುಶಿ, ನಿನಗೆ ಲವ್ ಮಾಡಕ್ಕೆ ಬರುತ್ತಾ? ದೇವ್ರಾಣಿಗೂ ಸಾಹೇಬ್ರ ನಿಮ್ಮ ಅವ್ವಗ್ ನಾನು ನೋಡೇ ಇಲ್ಲ. ನಾನ್ ಕೇಳ್ತಾ ಇರೋದು ನಮ್ಮವಲ್ಲ ನಿಮ್ಮವಲ್ಲ. ಲವ್ ಅಂದ್ರೆ ಪ್ಯಾರ್ ಮೊಹಬ್ಬತ್ ಇಸ್ಕು. ಓಹೋ, ನಿಮ್ ತಾರ ಇಲ್ಲಿದ್ರಬೇಕು, ಹುಡ್ಕೊಂಡು ತಗೊಂಡ್ ಹೋಗ್ರಿ ಮನೆಗೆ. ಇದು ಎನ್ನರಲ್ ಅಂತಿನ್ನ ಸುಶಿ. ಲವ್ ಅಂದ್ರೆ ಗೊತ್ತಾಗುತ್ತೆ ನೋಡು, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ತುಟಿಗೆ ತುಟಿಗೆ ಚಿಕ್ಕೋದು. ಈಗ